ಕಲ್ಲಿನಿಂದ ನಿರ್ಮಾಣವಾಗಿರ್ತಕ್ಕಂಥ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅತಿ ಪ್ರಸಿದ್ಧವಾಗಿದೆ. ತಿರುಪತಿಯಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಇಲ್ಲಿ ವೆಂಕಟರಮಣ ಸ್ವಾಮಿಯನ್ನು ಪ್ರತಿಷ್ಠಾಪಿಸಿದ್ದಾರೆ. ಇಲ್ಲಿಗೆ ಭಕ್ತಾದಿಗಳು ತಂಡೋಪತಂಡವಾಗಿ ಲಕ್ಷಾಂತರ ಜನ ಈ ದಿನ ಶ್ರದ್ಧಾಭಕ್ತಿಯಿಂದ ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಮಹಾನ್ ಭಕ್ತಿಗೆ ಶ್ರೀ ವೆಂಕಟರಮಣ ಸ್ವಾಮಿಯ ಸನ್ನಿಧಿಗೆ ಬಂದು ತಮ್ಮ ಭಕ್ತಿ ಪೂರ್ವಕವಾಗಿ ಈ ಒಂದು ಭಕ್ತಾದಿಗಳು ವೆಂಕಟರಮಣ ಸ್ವಾಮಿಯ ದರ್ಶನವನ್ನು ಪಡೆದು ತಮ್ಮ ತಮ್ಮ ಇಷ್ಟಾರ್ಥ ಕಾರ್ಯಗಳನ್ನು ಸಿದ್ಧರಸ್ತನ್ನಾಗಿ ಮಾಡಿಕೊಂಡು ಬಂದಿರ್ತಾರೆ. ಈ ಒಂದು ಅಲಂಕಾರಗಳನ್ನು ನೋಡಿದರೆ ನಮಗೆ ತುಂಬ ಖುಷಿಯಾಗುತ್ತದೆ. ಶ್ರದ್ಧಾಭಕ್ತಿಯಿಂದ ಬಂದ ಜನಗಳು ತೀರ್ಥ ಪ್ರಸಾದ ನೋಡಿ ವೀಕ್ಷಕರೇ, 8 ಗಂಟೆಯಾದರೂ ಜನಸ್ತೋಮ ಹಿಡಿದು ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ. ಈ ಒಂದು ವೈಯಾಲಿಕವಲ್ಲಿ ಇರತಕ್ಕಂತಹ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನವನ್ನು ತಾವು ದರ್ಶನ ಮಾಡಬಹುದು. ನೋಡು ಎಷ್ಟು ಚೆನ್ನಾಗಿದೆ. ಹೂವಿನ ಅಲಂಕಾರ, ಶಂಕು ಚಕ್ರ ಮತ್ತು ಈ ಹೂವಿನಿಂದ ಅಲಂಕಾರಗೊಂಡಿರ್ತಕ್ಕಂತಹ ಈ ಒಂದು ಆನೆ ವಾಹನ ಇದು ಎಷ್ಟು ವಿಜೃಂಭಣೆಯಿಂದ ಇದೆ ಅಂದರೆ ಅಷ್ಟು ವಿಜೃಂಭಣೆಯಿಂದ ಹೂವಿನ ಅಲಂಕಾರಗಳನ್ನು ಮಾಡಿರ್ತಾರೆ. ಇದು TTDಯಿಂದ ನಿರ್ಮಿಸಲ್ಪಟ್ಟಿರ್ತಕ್ಕಂತಹ ಈ ಒಂದು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಒಳಗಡೆ ದರ್ಶನ ಮಾಡುವಂಥವು. ಈಗ ಒಳಗಡೆಗೆ ಹೋಗೋಣ, ನೋಡೋಣ. ಶ್ರೀನಿವಾಸ ಶೇಷ ವಾಹನದಲ್ಲಿ ಕುಳಿತು ಮಲಗಿರತಕ್ಕಂಥ ಶ್ರೀನಿವಾಸನ ನಾವು ನೋಡಬಹುದು. ನೋಡಿ ಎಷ್ಟು ಚೆನ್ನಾಗಿದೆ, ಚೆನ್ನಾಗಿದೆ. ಪದ್ಮಾವತಿ ಶ್ರೀನಿವಾಸ ವೆಂಕಟರಮಣ ಸ್ವಾಮಿಯ ಈ ಒಂದು ಅಲಂಕಾರ ತುಂಬ ಚೆನ್ನಾಗಿದೆ. ಎಷ್ಟೊಂದು ವಿಡಿಯೋ ಎಷ್ಟು ನೀಟಾಗಿ ಡೆಕೋರೇಷನ್ ಮಾಡಿದರೆ ತಾವು ನೋಡ್ಬೋದು. ನೋಡಿ ಎಲ್ಲ ಗಿಣಿಗಳು ಎಷ್ಟು ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ. ಎಲ್ಲ ಗಿಣಿಗಳು ಫೋಟೋ ತೆಗೆಯೋಂಗಿಲ್ಲ, ನಿರ್ಬಂಧಿಸಲಾಗಿದೆ. ಆದ್ದರಿಂದ ತಾವು ಭಕ್ತಾದಿಗಳು ದಯವಿಟ್ಟು ಸಹಕರಿಸಿ.
ಶನಿವಾರ ಅಲ್ಲ ಇದ್ದಿದ್ದು ದೇವಸ್ಥಾನ ಇಲ್ಲಿ ಅಪ್ಪ ಆಂಜನೇಯ